ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀನು ಗಣೇಶನ ಹಬ್ಬ ಬರ್ತಾ ಇದೆ. ಮೋದಕ ಪ್ರಿಯ ಗಣೇಶನಿಗಾಗಿ ಬೇರೆ ಬೇರೆ ಥರದ ಮೋದಕಗಳನ್ನು ತಯಾರಿಸ್ಕೊಳ್ಬೋದು. ಇತ್ತೀಚೆಗೆ ಇನ್ಸ್ಟಂಟಾಗಿ ಅಂದರೆ ದಿಢೀರಾಗಿ ಮೋದಕಗಳನ್ನು ತಯಾರಿಸ್ಕೊಡುವಾಗ ಪದ್ಧತಿಯು ಬಂದಿದೆ. ಅದರಲ್ಲಿ 2 ಥರದ ಇನ್ಸ್ಟಂಟ್ ಅಥವಾ ದಿಢೀರ್ ಮೋದಕಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡೋದಾದರೆ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಉಕ್ಕರಿಸ್ಕೊಂಡ್ಬಿಟ್ಟು ಅದರಿಂದ ಮೋದಕವನ್ನು ತಯಾರಿಸಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋದಾಗತ್ತೆ. ಇಲ್ಲಾಂದರೆ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಒಳಗೆ ಹೂರಣ ಹಾಕಿಬಿಟ್ಟು ಎಣ್ಣೆಲಿ ಕೂಡ ಕಾಯಿಸಿ ತೆಕ್ಕೋಬೋದು. ಇತ್ತೀಚೆಗೆ ಇನ್ಸ್ಟಂಟಾಗಿ ಮಾಡೋ ಮೋದಕಗಳೇ ಬಹಳ ಜನಪ್ರಿಯ ಆಗ್ತಾ ಇದ್ದಾವೆ. ಅಲ್ಲದೆ ಈ ಥರ ವಿವಿಧ ಬಗೆಯ ಮೋಲ್ಡ್ಗಳು ಅಂದರೆ ಅಚ್ಚುಗಳು ಬಂದಿರೋದ್ರಿಂದ ಮೋದಕ ಮಾಡೋದು ಇನ್ನೂ ಸುಲಭವಾಗಿದೆ. ಈಗ ಚಾಕ್ಲೇಟ್ ಕಲರು ಮೋದಕ ಮಾಡ್ಕೊತಾ ಇದ್ದೀನಿ. 4 ಸ್ಪೂನು ಹಾಲಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಚಾಕ್ಲೇಟ್ ಕಲರ್ದು ಮೋದಕ ಮಾಡ್ತಾ ಇದ್ದೀನಿ. ಕೊಕ್ಕೋ ಪೌಡ್ರ್ ಹಾಕಿಬಿಟ್ಟು 1 ಸ್ಪೂನು ಕೊಕ್ಕೋ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಕಮ್ಮಿ ಆದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ಅರ್ಧ ಸ್ಪೂನು ಅಥವಾ 1 ಸ್ಪೂನು ನೋಡ್ಕೊಳ್ಳೋಣ. ಇದೊಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. ಈಗ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ. ಒಂದು 2.5 ಸ್ಪೂನು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ತೆಂಗಿನ ತುರಿ ಹಾಕ್ಕೊತಾ ಇಲ್ಲ ನಾನು, ಬರೀ ಪೌಡ್ರಸ್ ಮಾತ್ರ ಹಾಕಿ ಕಲಿಸ್ಕೊತಾ ಇದ್ದೀನಿ ಹಾಲಲ್ಲಿ. ಹಾಲು ನೋಡಿ ಹಾಕ್ಕೊಳ್ಳಿ. 2 ಸ್ಪೂನ್ ಹಾಲು ಹಾಕ್ಕೊಂಡಿದ್ದೀನಿ. ಹೀಗೆ ಒಂಚೂರು ತುಪ್ಪ ಸೇರಿಕೊಂಡು ಮಿಶ್ರಣನ ಮುದ್ದೆ ಥರ ಕಲಿಸ್ಕೊಳ್ಳಿ ನಾದ್ಕೊಂಡು. ಚಾಕ್ಲೇಟ್ ಕಲರ್ದು ಮುದ್ದೆ ರೆಡಿ ಆಯಿತು. ಇದೆಲ್ಲ ಮೋದಕದ ಔಟರ್ ಲೇಯರ್ಗೆ ಆಯಿತು. ಈಗ ನಾವು ಹೂರಣ ರೆಡಿ ಮಾಡ್ಕೊಳ್ಳೋಣ. ಹೂರಣ ಮಾಡಲಿಕ್ಕೆ ಇಲ್ಲೊಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಇದೇ ಬಟ್ಲಲ್ಲಿ 1/4 ಬಟ್ಲಷ್ಟು ಜೋನಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಪುಡಿ ಬೆಲ್ಲ ಹಾಕ್ಕೊಳ್ಳೋದಾದರೂ 1/4 ಬಟ್ಲ ಹಾಕ್ಕೋಬೇಕಾಗತ್ತೆ. ನಾನು ಪಾಕ ಮಾಡ್ತಿಲ್ಲ, ಜೋನಿ ಬೆಲ್ಲ ಹಾಕಿಯೇ ಕಲಿಸ್ತಾ ಇದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು ಜೋನಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಒಮ್ಮೆ ಕಲಸಿ ನೋಡ್ಕೊಳ್ಳೋಣ, ಬೇಕಾದರೆ ಆಮೇಲೆ ಬೆಲ್ಲ ಹಾಕ್ಕೋಬೋದು. ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಕಲಿಸ್ಕೊಳ್ಳೋಣ. ಇನ್ನೂ 2 ಸ್ಪೂನು ಬೆಲ್ಲ ಬೇಕಾಗುತ್ತೆ. ನೋಡಿ, ಬೆಲ್ಲ 4 ಸ್ಪೂನ್ ಸಾಕಾಗಲಿಲ್ಲ, ನಾನು ಇನ್ನೂ 2 ಸ್ಪೂನ್ ಹಾಕ್ಕೊಂಡೆ. ಅಲ್ಲಿಗೆ ಈ ಬಟ್ಲಲ್ಲಿ 1/4 ಬಟ್ಲಷ್ಟು ಬೆಲ್ಲ ನಾನು ತೊಗೊಂಡಂಗಾಯಿತು. ಈಗ ಇದರಿಂದ ನಾವು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ ಮೋದಕದೊಳಗೆ ತುಂಬಿಸೋಕ್ಕೆ ಅಂತ. ನೋಡಿ, ಹೂರಣದ ಮಿಶ್ರಣದಿಂದ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ರೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಡಿ. ಈಗ ಚಾಕ್ಲೇಟ್ ಮಿಶ್ರಣದಿಂದ ನಾನು ಮೋದಕ ಮಾಡ್ಕೊತಾ ಇದ್ದೀನಿ. ಒಂದು ಉಂಡೆ ತೊಗೊಂಡು ಈ ಥರ ಸುತ್ತ ಬಾರ್ಡ್ರು ಫುಲ್ಲು ಚಪ್ಪಟೆ ಮಾಡ್ಕೊಂಡು ಬನ್ನಿ. ಆ ನಂತರ ಇದನ್ನು ಬಟ್ಲು ಶೇಪಾಗಿ ಮಾಡ್ಕೋಬೋದು. ಈಗ ಇದನ್ನು ಅಂಗೈಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ನಡುಭಾಗದಲ್ಲಿ ಒತ್ಕೋಬೇಕಾಗತ್ತೆ. ಸ್ವಲ್ಪ ಅದು ದಪ್ಪ ಇರುತ್ತೆ ನಡುಭಾಗ, ಅದರಿಂದ ಒತ್ಕೋಬೇಕು. ಈಗ ಹಾಗೆ ಕೈಲಿ ಒಂಚೂರು ಬಟ್ಲು ಶೇಪು ಮಾಡ್ಕೊಳ್ಳಿ. ಈಗ ಇದರೊಳಗೆ ಹೂರಣದ ಒಂದು ಉಂಡೆ ಇಟ್ಟುಬಿಟ್ಟು ಕೈಲೇ ಬಟ್ಲು ಥರ ಮೇಲ್ ಮಾಡ್ಕೊಳ್ಳಿ. ತಾನಾಗಿ ಬಾರ್ಡ್ರ್ ಬರುತ್ತೆ ಸುತ್ತ. ಹಿಟ್ಟು ತುಂಬ ಮೆದುವಾಗಿದ್ದರೆ ಬಳಕುತ್ತಾ ಇರುತ್ತೆ. ಆವಾಗ ನಾವು ಬಾರ್ಡ್ರನ್ನು ಒಂಚೂರು 2 ಬೆರಳಲ್ಲಿ ಒತ್ಕೊಂಡು ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಮೋದಕದ ಶೇಪ್ ಆಯಿತು. ಈಗ ಹಿಟ್ಟು ಸ್ವಲ್ಪ ಮೆದು ಇರೋದ್ರಿಂದ ಸೈಡಲ್ಲೆಲ್ಲ
2 ಬೆರಳಿಂದ ಹೀಗೆ ಬಾರ್ಡ್ರ್ ಮಾಡ್ಕೊಳ್ಳಿ. ತುಂಬ ನಿಧಾನವಾಗಿ ಒಡೆಯದಂಗೆ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ. ಈಗ ಮೋದಕ ರೆಡಿಯಾಗಿದೆ. ಇದೇ ಥರ ಎಲ್ಲ ಮೋದಕಗಳನ್ನು ಮಾಡ್ಕೊಳ್ಳಿ. ನೋಡಿ ಚಾಕ್ಲೇಟ್ ಮೋದಕಗಳು ನನಗೆ 5 ಆಗಿವೆ. ಇದ್ರ ಮೇಲೆ ಈಗ ಸ್ವಲ್ಪ ಡ್ರೈ ನಟ್ಸ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನೊಂದು 5 ಸ್ಪೂನ್ನಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊತಾ ಇದ್ದೀನಿ. ಒಂದು 4 ಸ್ಪೂನು ಮಿಲ್ಕ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಲಿನ ಪುಡಿ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಪುಡಿ ಒಂದು 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಎರಡು ಸ್ಪೂನಷ್ಟು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇನ್ನೊಂದು 2 ಸ್ಪೂನು ಹಾಲು ಬೇಕಾಗುತ್ತೆ. ಕೈಗೆ ಒಂದು ಚೂರು ತುಪ್ಪ ಸವರ್ಕೊಂಡು ಇದನ್ನು ನಾದ್ಕೋಬೇಕು. ಕಲಿಸ್ಕೊಂಡಿರೋ ಈ ಮುದ್ದೆಯಿಂದ 3 ಪಾರ್ಟ್ ಮಾಡ್ಕೊತಾ ಇದ್ದೀನಿ. ಪಾರ್ಟಿಗೆ ಒಂಚೂರು ಗ್ರೀನ್ ಕಲರ್ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಕಲರ್ದು ಮುದ್ದೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರೆಡ್ ಕಲರ್ ಹಾಕ್ಕೊಳ್ಳೋಣ. ಇದ್ರ ಮೇಲೆ ರೆಡ್ ಕಲರ್ ಹಾಕ್ಕೊಂಡಿದ್ದೀನಿ. ರೆಡ್ ಕಲರ್ದು ರೆಡಿಯಾಗಿದೆ. ಈಗ ಇನ್ನೊಂದು ಇದಕ್ಕೆ ಯೆಲ್ಲೋ ಕಲರ್ ಹಾಕ್ಕೊತಾ ಇದ್ದೇನೆ. ಯೆಲ್ಲೋ ಕಲರ್ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಈ ಕ್ರೀಮ್ ಕಲರ್ ಹಾಗೆ ಇಟ್ಕೋಬೋದು. ಒರಿಜಿನಲ್ ಯೆಲ್ಲೋ ಕಲರ್ದು ರೆಡಿಯಾಗಿದೆ. ಈಗ 3 ಬಣ್ಣದ ಉಂಡೆಗಳನ್ನು ಅರ್ಧ ಪೋರ್ಷನ್ ಮಾಡಿಬಿಟ್ಟು ಮಣೆ ಮೇಲೆ ಇಟ್ಕೊಂಡಿದ್ದೀನಿ. ಇದನ್ನ ಈಗ ನಾವು ಕೋಡುಬೆಳೆ ಹೊಸೆಯೋ ಥರ ಹೊಸಬೇಕು ಒಂದೊಂದು ಪಾರ್ಟು ಕೂಡ. ಈ ಥರ 3 ಬಣ್ಣದ ರೋಲ್ಗಳನ್ನು ಒಟ್ಟಿಗೆ ಜೋಡಿಸಿ ಇಟ್ಕೊಳ್ಳಿ. ಈಗ ಇದರಲ್ಲಿ ಒಂದು ಅರ್ಧ ಇಂಚಿನಷ್ಟು ಪೋರ್ಷನ್ನ ಕಟ್ ಮಾಡ್ಕೋಬೇಕು. ಒಟ್ಟಿಗೆ 3 ಸೇರಿಸಿ ಕಟ್ ಮಾಡ್ಕೋಬೇಕು. ಆದರೆ ಈ ಪೋರ್ಷನ್ಗಳು ಈಕ್ವಲಾಗಿ ಬರಬೇಕು. ಅಂದರೆ 6, 8, 10 ಆ ಥರ ಪೋರ್ಷನ್ಗಳನ್ನು ರೆಡಿ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಈ ಥರ 2 ಪೋರ್ಷನ್ ತೆಗೆದುಬಿಟ್ಟು ಜೋಡಿಸ್ಕೊಳ್ಳಿ. ಒಂದರ ಪಕ್ಕ ಒಂದು ಬರೋ ಥರ, ಆಪೋಸಿಟ್ ಕಲರ್ಸು ಬರೋ ಥರ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ಇದನ್ನ ಈಗ ರೌಂಡಾಗಿ ಸುತ್ತಿ ಹೂ ಥರ ಮಾಡ್ಕೋಬೇಕು. ನೋಡಿ ಇದ್ರ 2 ಎಂಡ್ ಪಾರ್ಟನ್ನು ಮತ್ತೆ ಜೋಡಿಸ್ಕೊಳ್ಳಿ. ಈಗ ಇದರಲ್ಲಿ ಕಟ್ ಮಾಡಿದ ಮತ್ತೆರಡು ಪೋರ್ಷನ್ ತೊಗೊಂಡು ಮೊದಲನೇದು ಹೇಗೆ ಜೋಡಿಸ್ಕೊಂಡಿದ್ದೀರಲ್ಲ ಅದೇ ಥರ ಜೋಡಿಸ್ಕೊಳ್ಳಿ. ಟೈಟಾಗಿ ಜೋಡಿಸ್ಕೊಳ್ಳಿ. ಈಗ ಇದರ 2 ತುದಿನ ಆ 2 ತುದಿಗಳು
ಕುಡ್ಕೊಳ್ಳೋ ಥರ ಜೋಡಿಸ್ಕೊಳ್ಳಿ. ಅಂದರೆ ಅಡ್ಡ ಭಾಗದ ತುದಿ ಕುಡ್ಕೊಳ್ಳೋ ಥರ ಜೋಡಿಸ್ಕೋಬೇಕು. ನೋಡಿ ಈ ಥರ ಜೋಡಿಸ್ಕೊಳ್ಳಿ. ಇದೇ ಥರ ಎಲ್ಲ ಪಾರ್ಟ್ಗಳನ್ನು ಜೋಡಿಸ್ಕೊಂಡು ಒಂದು ರೌಂಡಾಗಿ ಚಕ್ರ ಥರ ಮಾಡಿಕೊಳ್ಳಿ. ನೋಡಿ ಈ ಥರ ಎರಡೆರಡು ಪಾರ್ಟ್ಗಳನ್ನು ತಗೊಂಡು ಎಲ್ಲ ಪೋರ್ಷನ್ಗಳನ್ನು ರೌಂಡಾಗಿ ಈ ಥರ ಸುತ್ತಕೊಂಡು ಒಂದು ಹೂವಿನ ಥರ ಮಾಡ್ಕೊಳ್ಳಿ. ಮನೆಗೆ ನಾನು ಮಾಡಿದ 2 ಪಾರ್ಟಲ್ಲಿ 4 ಈ ಥರ ಹೂವು ಬರ್ತಾಯಿದೆ. ಒಟ್ಟು 8 ಹೂವುಗಳಾಗಿದೆ ನನಗೆ. ಈ ಥರ ಮಾಡ್ಕೊಂಡ್ಮೇಲೆ ಇದನ್ನು ಸೆಂಟರಲ್ಲಿ ಒಂದು ಸ್ವಲ್ಪ ಬೆರಳಿಂದ ಒತ್ಕೊಂಡು ಚಪ್ಪಟೆ ಮಾಡ್ಕೊಳ್ಳಿ. ಈಗ ಅಂಗೈಲಿ ಈ ಪೋರ್ಷನ್ ಇಟ್ಕೊಂಡ್ಬಿಟ್ಟು ಬಾರ್ಡ್ರೆಲ್ಲ ಸ್ವಲ್ಪ ಒತ್ತಿಬಿಟ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಹೂರಣ ತುಂಬಿಸ್ಕೊಳ್ಳೋಕ್ಕೆ ಸರಿಯಾಗೋ ಥರ ಒಂಚೂರು ಅಗಲ ತಟ್ಟೆ ಥರ ಆದ ತಕ್ಷಣ ಒಂದು ಹೂರಣದ ಉಂಡೆ ಇಟ್ಕೊಂಡು ಸುತ್ತಕೊಳ್ಳಿ. ನೋಡಿ ಈಗ ತೀರಾ ಮೋದಕದ ಶೇಪ್ ಥರನೇ ಬರುತ್ತೆ ಇದು. ನಿಮಗೆ ಬೇಕಾದರೆ ಇದೇ ಥರ ಮೋದಕನ ಮಾಡ್ಕೊಂಡು ಹಾಗೆ ಇಟ್ಕೋಬೋದು. ಇಲ್ಲಾಂದರೆ ಮೌಲ್ಡಿಗೆ ಹಾಕಿಬಿಟ್ಟು ಶೇಪ್ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಥರ ಶೇಪ್ ಬೇಕೋ ಮೋದಕದ ಶೇಪಲ್ಲಿ ಒಂದು ಮಾಡ್ಕೋಬೋದು. ನೋಡಿ ಇಲ್ಲೀಗ ಸಿಂಪಲ್ಲಾಗಿ ಒಂದು ಮೋದಕ ತಯಾರಾಯಿತು, ಬಣ್ಣದ ಮೋದಕ. ಈಗ ಎರಡನೇದು ಕೂಡ ಅದೇ ಥರ ಮಾಡ್ಕೊಳ್ಳೋಣ. ನೋಡಿ ಎರಡನೇದ್ರೊಳಗೆ ಮೊದಲು ಸ್ಟಫ್ ಮಾಡಿಟ್ಟಿದ್ದೀನಿ ನಾನು ಹೂರಣನ. ಈಗ ಕೈಯಿಂದ ಬಟ್ಲೆ ಥರ ಮಾಡಿಕೊಂಡು ಮೋದಕದ ಶೇಪ್ ಕೊಟ್ಕೊಳ್ಳಿ. ನೋಡಿ ಈಗ ಇದನ್ನು ರೆಡಿ ಆಯಿತು. ಬೇಕಾದರೆ ಇದೇ ಥರ ಮೋದಕನ ಇಟ್ಕೋಬೋದು, ಇಲ್ಲಾಂದರೆ ಈ ಥರ ಮೌಲ್ಡಿಗೆ ಹಾಕ್ಕೋಬೋದು. ನಾನೀಗ ಎಲ್ಲ ಮೋದಕಗಳನ್ನು ಮೌಲ್ಡಿಗೆ ಹಾಕಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಮೌಲ್ಡಿನ 2 ಭಾಗದಲ್ಲೂ ಸ್ವಲ್ಪ ತುಪ್ಪ ಸವರ್ಕೋಬೇಕು. ನೋಡಿ ಈ ಥರ ಇಟ್ಬಿಟ್ಟು ಒಂದೊಂದೇ ಮೋದಕಗಳನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದೀಗ ಒಂದು ಚಕ್ರದ ಥರ ಬರುತ್ತೆ. ನೋಡಿ ನಾನು ಎಲ್ಲನೂ ಮಾಡ್ಕೋತಾ ಇದ್ದೇನೆ ಇದೇ ಥರ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಮೋಲ್ಡಲ್ಲಿ ಒಂಚೂರು ಕಷ್ಟ ಆಗಲ್ಲ. ಸ್ವಲ್ಪ ಸಣ್ಣದಾಗಿ ಪ್ರೆಸ್ ಮಾಡಿದರೆ ಸಾಕು. ತುಂಬ ಬಲ ಬಿಟ್ಟು ಮಾಡ್ಕೊಳ್ಳೋದೇನು ಬೇಡ. ಒಂದು ಸಲ ಹೀಗೆ ಹಾಕಿಬಿಟ್ಟು ಪ್ರೆಸ್ ಮಾಡಿಬಿಟ್ರೆ ಸಾಕು, ಶೇಪ್ ಬಂದೇ ಬಿಡುತ್ತೆ. ಹೆಚ್ಚಾಗುಳಿದ ಹಿಟ್ಟನ್ನು ಆಚೆ ಬದಿಯಿಂದ ಚಾಕುವಿನಿಂದ ಕತ್ತರಿಸಿ ತಗೊಂಬಿಡಿ. ನೋಡಿ ಈಗ ನಾನು ಎಲ್ಲ ಈ ಒಂದು ಪೋರ್ಷನಲ್ಲಿ ಮಾಡಿಕೊಂಡ 4 ಮೋದಕಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದರ ತುದಿ ಭಾಗದಲ್ಲಿ ಅಂದರೆ ನಡು ಭಾಗದಲ್ಲಿ ಒಂದು ಜುಟ್ಟು ಥರ ಮಾಡಿಕೊಂಡು ಇಟ್ಕೊಳ್ಳೋಣ. ಉಳಿದಿದ್ದ ಹಿಟ್ಟಿನಿಂದ ಈ ಥರ ಜುಟ್ಟನ್ನು ಮಾಡಿ ಇಟ್ಕೊಳ್ಳಿ. ಎಲ್ಲ ಮೋದಕಗಳನ್ನು ಈ ಥರ ಜುಟ್ಟಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಮೋದಕಗಳ ಮೇಲೂ ನಾನು ಶಿಕೆ ಥರ ಮಾಡಿ ಇಟ್ಕೊಂಡಿದ್ದೇನೆ. ಸೆಂಟರ್ದೊಂದು ಮಾತ್ರ ಇಟ್ಕೊಂಡಿಲ್ಲ, ಹೀಗೆ ಪ್ಲೇನ್ ಕೂಡ ಮಾಡ್ಕೋಬೋದು ಅಂತ ತೋರಿಸ್ಲಿಕ್ಕೆ. ನೋಡಿ ಫೈನಲಿ ಮೋದಕಗಳು ತಯಾರಾಗಿವೆ. ನಾನು ಇನ್ಸ್ಟಂಟ್ ಮೋದಕಗಳನ್ನು ಮಾಡಿದ್ದೀನಿ. ದಿಢೀರಂತ ಮಾಡ್ಕೋಬೋದು. ಬೇಕೆಂದರೆ ನೀವೆಲ್ಲ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ರೆ 1 ಅವರ್ 1-1/4 ಗಂಟೆಯಲ್ಲಿ ಮಾಡ್ಕೊಂಬಿಡ್ಬೋದು ಇದನ್ನ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.